28ಗೆ 28 ಟಾರ್ಗೆಟ್ ನೋಡ್ತಾರೆ. ಮೋದಿಜಿ ನಮ್ಗೆ ಅಚ್ಚೇ ದಿನ ಬೇಕಾಗಿಲ್ಲ, ಹಳೆ ದಿನ ಇತ್ತಿಲ್ಲ. ಕಾಂಗ್ರೆಸ್ ಸರ್ಕಾರ ಆ ದಿನ ವಾಪಸ್ ಕೊಡಿದ್ದ ಜನ ಬಯಸ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಕಾವು ಜೋರಾಗಿದೆ. ದೆಹಲಿಯಲ್ಲಿ ಸಭೆಗಳ ಮೇಲೆ ಸಭೆಗಳು ನಡೀತಾ ಇವೆ. ಒಂದು ಕಡೆಯಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡೋದಕ್ಕೆ ಕೊನೆಯ ಹಂತದ ಸಭೆಯನ್ನು ನಡೆಸ್ತಾ ಇದೆ. ಕರ್ನಾಟಕದ ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಗಳು ಯಾರಾಗಿರ್ತಾರೆ, ಇವೆಲ್ಲವೂ ಕೂಡ ಬಹುತೇಕ ಶಿವರಾತ್ರಿಯ ದಿನ ಅಭ್ಯರ್ಥಿಗಳ ಪಟ್ಟಿ, ಎರಡನೇ ಪಟ್ಟಿ ಬಿಜೆಪಿಯದ್ದು ರಿಲೀಸ್ ಆಗುವಂತ ಸಾಧ್ಯತೆಗಳಿದೆ. ಜೊತೆಗೆ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಫೈನಲ್ ಮಾಡ್ತಾ ಇದೆ. ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು 4 ಲೋಕಸಭಾ ಕ್ಷೇತ್ರಗಳನ್ನ ಸರಿಯಾದ ಅಭ್ಯರ್ಥಿಗಳು ಇದ್ದು ಕೂಡ ಅವರನ್ನ ಅಭ್ಯರ್ಥಿಗಳನ್ನ ಮಾಡದೇನೆ ಕ್ಷೇತ್ರವನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. 4 ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳಿದ್ರೂ ಕೂಡ ಅಭ್ಯರ್ಥಿಗಳು ಅಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ ಒಲವು ತೋರಿಸದೇ ಇರೋದ್ರಿಂದ, ಜೊತೆಗೆ ಹೈಕಮಾಂಡ್ ಅವ್ರನ್ನ ಮನವೊಲಿಸೋಕೆ ಸಾಧ್ಯ ಆಗದೆ ಇರೋದ್ರಿಂದ, ಅಥವಾ ಅಭ್ಯರ್ಥಿಗಳೇ ಹೈಕಮಾಂಡ್ನಲ್ಲಿ ಪ್ರಮುಖವಾಗಿರೋದ್ರಿಂದ ಹೈಕಮಾಂಡ್ನ ಹಿಡಿತಕ್ಕೆ ಅವರು ಸಿಗೋದಿಲ್ಲ, ಹೈಕಮಾಂಡ್ ಮಾತನ್ನ ಕೇಳೋದಿಲ್ಲ. ಕಾಂಗ್ರೆಸ್ ಅಲ್ಲಿ ಹೈಕಮಾಂಡ್ ಯಾರು? ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಯಾರನ್ನ ಆಯ್ಕೆ ಮಾಡಿದ್ರು ಸರಿ ಅಂತಾರೆ. ಆದ್ರೆ ಇಲ್ಲಿ 4-5 ಕ್ಷೇತ್ರಗಳಿಗೆ ಸಮರ್ಥ ಅಭ್ಯರ್ಥಿಗಳಿದ್ದಾರೆ. ಅವರು ಅಭ್ಯರ್ಥಿ ಆದ್ರೆ ಬಹುತೇಕ ಕಾಂಗ್ರೆಸ್ ಗೆಲ್ಲೋದು ಖಚಿತ. ಆದ್ರೆ ಅವರು ಅಭ್ಯರ್ಥಿಗಳಾಗದೇ ಇದ್ರೆ ಕಾಂಗ್ರೆಸ್ ಸೋಲುವ ಸಾಧ್ಯತೆ ಜಾಸ್ತಿ ಇದೆ. ಕಾಂಗ್ರೆಸ್ ಗೆಲ್ಲುವ ಕ್ಷೇತ್ರಗಳೇ ಕಡಿಮೆ ಇದೆ. ಕಳೆದ ಬಾರಿ ಗೆದ್ದಿದ್ದು ಒಂದೇ, ಈ ಬಾರಿ ಒಂದು 5ರಿಂದ 10 ಗೆಲ್ಲೋಣ ಖಚಿತವಾಗಿ ಅಂತ ಕಾಂಗ್ರೆಸ್ ಅನ್ಕೋತಾ ಇದ್ರು ಕೂಡ ಆ 4 ಕ್ಷೇತ್ರಗಳನ್ನ ಸಮರ್ಥ ಅಭ್ಯರ್ಥಿಗಳು ಇದ್ದು ಕೂಡ ಆಯ್ಕೆ ಮಾಡದೆ ಸೋಲುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಅಂತ ಕ್ಷೇತ್ರದಲ್ಲಿ ಮೊದಲು ಬರುವಂತದ್ದು ಬೆಂಗಳೂರು ಸೆಂಟ್ರಲ್. ಬೆಂಗಳೂರು ಸೆಂಟ್ರಲ್ಗೆ ಅಭ್ಯರ್ಥಿ ಯಾರು ಅಂತ ಕಾಂಗ್ರೆಸ್ ಬಾರಿ ತಲೆ ಕೆಡಿಸ್ಕೊಂಡಿದೆ. ಮೊದಲು ಕಂಡಂತ ಹೆಸರು ಇವರಿಗೆ ದಿನೇಶ್ ಗುಂಡೂರಾವ್, ಸದ್ಯ ಆರೋಗ್ಯ ಸಚಿವರಾಗಿದ್ದಾರೆ. ಅವರು ನಾನು ವಿಧಾನಸಭೆಯಲ್ಲೇ ನನ್ನ ಕರ್ನಾಟಕದಲ್ಲೇ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋತೀನಿ, ನಂಗೆ ಲೋಕಸಭೆಗೆ ಹೋಗಕ್ಕೆ ಮನಸ್ಸಿಲ್ಲ ಅಂತೇಳಿ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ಅವರ ಆಸೆಯನ್ನ ಕೈ ಬಿಟ್ರು. ಈ ಹಿಂದೆ ರಿಜ್ವಾನ್ ಅರ್ಷದ್ ಸ್ಪರ್ಧೆ ಮಾಡ್ತಾ ಇದ್ರು, ಶಿವಾಜಿನಗರ ಕ್ಷೇತ್ರದ ಶಾಸಕರು. ಅವರು ಕೂಡ ಸ್ಪರ್ಧೆ ಮಾಡೋದಕ್ಕೆ ಮನ್ಸು ಮಾಡ್ತಾ ಇಲ್ಲ. ಬಹುತೇಕ ಅವರು ಕಡಿಮೆ ಅಂತರದಲ್ಲಿ ಸೋಲ್ತಾ ಇದ್ರು PC ಮೋಹನ್ ವಿರುದ್ಧ. ಇಲ್ಲಿ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡಿದೆ. 5 ಕ್ಷೇತ್ರಗಳನ್ನ, ವಿಧಾನಸಭಾ ಕ್ಷೇತ್ರಗಳು 8ರಲ್ಲಿ 5 ಕಾಂಗ್ರೆಸ್ ಗೆದ್ದಿದೆ. ಹಾಗಾಗಿ ಕಾಂಗ್ರೆಸ್ಗೆ ಇಲ್ಲಿ ವೋಟ್ ಬ್ಯಾಂಕ್ ತುಂಬಾ ಸ್ಟ್ರಾಂಗ್ ಆಗಿದೆ. ಬೆಂಗಳೂರು ಸೆಂಟ್ರಲ್ PC ಮೋಹನ್ 3 ಬಾರಿ ಗೆದ್ದಿದ್ದಾರೆ. PC ಮೋಹನ್ ಪ್ರಭಾವ ಬಹಳಷ್ಟು ಇಲ್ಲ, ನರೇಂದ್ರ ಮೋದಿ ಕಾರಣದಿಂದ ಅವರು ಗೆಲ್ತಾ ಇದ್ದಾರೆ. ಹಾಗೇನೆ ಇಲ್ಲಿ ಸಮರ್ಥ ಅಭ್ಯರ್ಥಿಗಳು ಕಾಂಗ್ರೆಸ್ನಿಂದ ಇಲ್ಲ, ಆ ಕಾರಣ ಗೆಲ್ತಾ ಇದ್ದಾರೆ ಅಂತ ಹೇಳಿ ವಿಶ್ಲೇಷಣೆಗಳು, ಚರ್ಚೆಗಳು ನಡೀತಾ ಇವೆ. ಇದರ ನಡುವೆ ಜಮೀರ್ ಅಭ್ಯರ್ಥಿಯಾಗಿದ್ದೇ ಆದ್ರೆ ಇಲ್ಲಿ PC ಮೋಹನ್ ಅವ್ರನ್ನ ಸೋಲಿಸಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಜಮೀರ್ ಯಾಕಂದ್ರೆ ಜಮೀರ್ಗೆ ಕೇವಲ ತಮ್ಮ ಸಮುದಾಯದ ಮತಗಳು ಅಥವಾ ಅಲ್ಪಸಂಖ್ಯಾತರ ಮತಗಳು ಅಥವಾ ಈ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಬರುವಂತ ಮತದಾರರಿಂದ, ಅಂದ್ರೆ ಬಹುಸಂಖ್ಯಾತ ಮತದಾರರು ಮಾತ್ರ ಅಲ್ಲ, ಅವರಿಗೆ ಎಲ್ಲ ವರ್ಗದ ಜನರ ಒಲವಿದೆ ಅನ್ನುವಂಥದ್ದು. ಅವರು ಎಲ್ಲೂ ಕೂಡ ವಿರೋಧ ಕಟ್ಕೊಂಡಿಲ್ಲ ಬಹುತೇಕ. ಅಂದ್ರೆ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕ ಆಗಿ ಎಲ್ಲ ಸಮುದಾಯಗಳ ಜೊತೆ ಚೆನ್ನಾಗಿದ್ದಾರೆ. ಜಮೀರ್ ಯಾರಿಗೆ ಕಷ್ಟ ಆದ್ರೂ ಕೂಡ ಕೈ ಚಾಚಿ ಹಣ ಕೊಡ್ತಾರೆ. ಅವರ ಬಗ್ಗೆ ಒಂದಷ್ಟು ಟ್ರಾಲ್ ಆಗುತ್ತೆ, ಮೀಮ್ಸ್ ಆಗುತ್ತೆ, ಅದನ್ನ ಕೂಡ ಜನ ಖುಷಿ ಪಡ್ತಾರೆ. ಜಮೀರ್ ಅಂದ್ರೆ ಯಾರು ಕೂಡ ಒಂದು ಸಮುದಾಯದ, ಮುಸ್ಲಿಂ ಸಮುದಾಯದ ನಾಯಕ ಅಂತ ಬೇರೆಯವ್ರಿಗೆ ಅನ್ನಿಸ್ತಾ ಇಲ್ಲ. ಈ ಭಾಗದಲ್ಲಿ ಜಮೀರ್ ಅಭ್ಯರ್ಥಿ ಆದ್ರೆ ಗೆಲ್ಲುವ ಸಾಧ್ಯತೆ ಇತ್ತು. ಆದ್ರೆ ಅವರು ನೇರವಾಗಿ ಸಿದ್ದರಾಮಯ್ಯನವರಿಗೆ ಒಂದು ಸೆಲ್ಯೂಟ್ ಹೊಡೆದು ಬಿಡ್ತಾರೆ. ಸರ್, ನನಗೆ ಇದು ಬೇಡ, ಈ ಕ್ಷೇತ್ರದಲ್ಲಿ ನಾನು ನಿಲ್ಲಕ್ ಮನಸ್ಸೇ ಮಾಡಲ್ಲ, ನನಗೆ ಲೋಕಸಭೆ ಬೇಕಾಗಿನೇ ಇಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವರ ಆಪ್ತರು ಅವ್ರಿಗೆ ಕೇಳ್ಕೋತಾರೆ. ಕರ್ನಾಟಕದಲ್ಲಿ, ಕೇಂದ್ರದಲ್ಲಿ ಏನು ಬಿಜೆಪಿಯಲ್ಲಿ ನರೇಂದ್ರ ಮೋದಿ ಹೇಗಿದ್ದಾರೋ ಅಥವಾ ಅಮಿತ್ ಶಾ ಹೇಗಿದ್ದಾರೋ ಆ ರೀತಿ ಈ ರಾಜ್ಯದ ನಾಯಕರ ಮಾತನ್ನು ಅವರು ಕೇಳೋದಿಲ್ಲ. ಅವ್ರು ನಿರ್ಧರಿಸೋದು ಸಮೀಕ್ಷೆ ಆಧಾರದ ಮೇಲೆ, ಹಾಗೇನೆ ಕೆಲವೊಂದು ಸೂಚನೆಗಳ ಆಧಾರದ ಮೇಲೆ ಅಲ್ಲಿಗೆ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಅದು ಮೈಸೂರು ಕ್ಷೇತ್ರಕ್ಕೆ ಪ್ರತಾಪ್ ಸಿಂಹ ಬೇಡ ಅಂತಂದ್ರೂ ಕೂಡ ಒಪ್ಕೋಬೇಕು. ಬೆಂಗಳೂರು ದಕ್ಷಿಣಕ್ಕೆ ತೇಜಸ್ವಿ ಸೂರ್ಯ ಬೇಡ, ಬೇರೆ ಯಾರನ್ನಾದ್ರೂ ಅಭ್ಯರ್ಥಿ ಮಾಡೋಣ ಅಂದ್ರೂ ಅವರು ಒಪ್ಕೋತಾರೆ. ಅಷ್ಟರ ಮಟ್ಟಿಗೆ ಬಿಜೆಪಿ ಹೈಕಮಾಂಡ್ ಸ್ಟ್ರಾಂಗ್ ಆಗಿದೆ, ಕಾಂಗ್ರೆಸ್ ಹೈಕಮಾಂಡ್ ವೀಕ್ ಆಗಿದೆ. ಯಾಕಂದ್ರೆ ಇಲ್ಲಿನ ಹೈಕಮಾಂಡ್ ರಾಜ್ಯದ ನಿರ್ಧರಿಸ್ತಾರೋ ಅದನ್ನೇ ಹೈಕಮಾಂಡ್ ಓಕೆ ಮಾಡುತ್ತೆ. ಹಾಗಾಗಿ ಜಮೀರ್ ನಾನ್ ನಿಲ್ಲಲ್ಲಪ್ಪ ಅಂತಾರೆ. ಬೆಂಗಳೂರು ಸೆಂಟ್ರಲ್ ಕ್ಷೇತ್ರನ
ಗೆದ್ಕೋಬಹುದು ಅನ್ಸುತ್ತೆ. ಜಮೀರ್ ನಿಂತ್ರೆ ಬಹುಶಃ ಅವ್ರು ನಿಲ್ಲಲ್ಲ, ಕಳ್ಕೋತಾರೆ ಅಂತ ಅನ್ನಿಸ್ತಾ ಇದೆ. ಇನ್ನೊಂದು ಕ್ಷೇತ್ರ ಅಂದ್ರೆ ಬೆಳಗಾವಿ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ನಿಂತಿದ್ದೆ ಆದ್ರೆ ಈ ಬಾರಿ ಕಾಂಗ್ರೆಸ್ ಖಂಡಿತ ಗೆಲ್ಲುತ್ತೆ. ಸತೀಶ್ ಜಾರಕಿಹೊಳಿ ನಿಲ್ಲದೆ ಇದ್ರೆ ಗೆಲ್ಲುವ ಸಾಧ್ಯತೆಗಳು 50-50, ಅಂದ್ರೆ ಬಿಜೆಪಿಗೂ 50 ಕಾಂಗ್ರೆಸ್ಗೂ 50 ಅನ್ನೋ ತರ ಇದೆ. ಆದ್ರೆ ಸತೀಶ್ ಜಾರಕಿಹೊಳಿ ನಿಂತಿದ್ದೆ ಆದ್ರೆ ಕಾಂಗ್ರೆಸ್ ಗೆಲುವು ಸುಲಭ ಆಗುತ್ತೆ. ಕಳೆದ ಬಾರಿ ಮಂಗಳ ಅಂಗಡಿಯವರ ವಿರುದ್ಧ ಇವನ್ ಅನುಕಂಪದ ಅಲೆ ಇದ್ರೂ ಕೂಡ ಸುರೇಶ್ ಅಂಗಡಿ ಅವರ ಮರಣ ನಂತರ ಕೇವಲ 5,000 ಮತಗಳ ಅಂತರದಿಂದ ಅಷ್ಟೇ ಗೆದ್ದಿದ್ದು ಅಂತ ಅನ್ಸುತ್ತೆ ನಂಗೆ ನೆನಪಿದ್ದಾಗ. ಅಷ್ಟೇ, ಅತ್ಯಂತ ಕಡಿಮೆ ಮತಗಳ ಅಂತರ ಅಂತ ಅಂದ್ಕೊಳ್ಳಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಸದ್ಯ ಪ್ರಭಾವಿ ಮಂತ್ರಿಯಾಗಿದ್ದಾರೆ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಆ ಬೆಳಗಾವಿ ಕ್ಷೇತ್ರದಲ್ಲಿ ಸಾಕಷ್ಟು ಮುನ್ನಡೆಯನ್ನ ಕೂಡ ಪಡ್ಕೊಂಡಿದೆ. ಅಂದ್ರೆ ಲೋಕಸಭೆಯಲ್ಲಿ ಬಹಳಷ್ಟು ದೊಡ್ಡ ಲೀಡ್ ಅಲ್ಲಿದೆ ಕಾಂಗ್ರೆಸ್. ಹಾಗಾಗಿ ಇಲ್ಲಿ ಗೆಲ್ಲುವಂಥದ್ದು ಕಷ್ಟ ಏನೂ ಅಲ್ಲ. ಬೆಳಗಾವಿ ಕಾಂಗ್ರೆಸ್ಸಿಗೆ ಒಂದು ಸುಲಭ ತುತ್ತಾಗಬಹುದು ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಅರಬಾವಿಯಲ್ಲಿ ಗೋಕಾಕ್ನಲ್ಲಿ ಬೆಳಗಾವಿ ದಕ್ಷಿಣದಲ್ಲಿ ಮಾತ್ರ ಬಿಜೆಪಿ ಇರುವಂತದ್ದು. ಬೆಳಗಾವಿ ದಕ್ಷಿಣ ಅಭಯ್ ಪಾಟೀಲ್, ಗೋಕಾಕ್ ರಮೇಶ್ ಜಾರಕಿಹೊಳಿ, ಅರಬಾವಿ ಬಾಲಚಂದ್ರ ಜಾರಕಿಹೊಳಿ. ಉಳಿದಂತೆ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇದೆ. ರಾಮದುರ್ಗ, ಸೌದತ್ತಿ ಯಲ್ಲಮ್ಮ, ಬೈಲಹೊಂಗಲ, ಬೆಳಗಾವಿ ಗ್ರಾಮಾಂತರ, ಬೆಳಗಾವಿ ಉತ್ತರ. ಇಷ್ಟರಲ್ಲಿ ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ ಗೆಲುವು ಸುಲಭ. ಆದ್ರೆ ಸತೀಶ್ ಜಾರಕಿಹೊಳಿ ನಾನು ಇಲ್ಲಿ ಸಚಿವ ಆಗೋದಕ್ಕೆ ಇಷ್ಟಪಡ್ತೀನಿ, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಆಗ್ತೀನಿ, ಮುಂದಿನ ಮುಖ್ಯಮಂತ್ರಿ ಆಕಾಂಕ್ಷಿ ನಾನು ಯಾಕೆ ಲೋಕಸಭೆಗೆ ಹೋಗಿ ವಿರೋಧ ಪಕ್ಷದಲ್ಲಿ ಸುಮ್ಮನೆ ಕೂತ್ಕೊಳ್ಳಿ, ಹೇಗಿದ್ರು ಬಿಜೆಪಿ ಮತ್ತೊಮ್ಮೆ ಗೆಲ್ಲೋದು ಬಹುತೇಕ ಖಚಿತ, ಯಾಕೆ ಸುಮ್ಮನೆ ನಾನು ಲೋಕಸಭೆಗೆ ಹೋಗಿ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕ ಆಗೋದಕ್ಕೆ ಟ್ರೈ ಮಾಡಲಿ, ನಾನು ರಾಜ್ಯ ನಾಯಕ ಆಗಿ ನಂಗೆ ಮುಖ್ಯಮಂತ್ರಿ ಆಗಬೇಕು, ಇಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ, ಇಲ್ಲಿರ್ತೀನಿ ಅಂತಾರೆ. ನನ್ನ ಮಗಳನ್ನ ಬೇಕಾದ್ರೆ ಅವಕಾಶ ಕೊಡಿ ಅವರಿಗೆ ಅಂತ ಕೇಳ್ತಾ ಇದ್ದಾರೆ. ಹಾಗೇನಾದ್ರೂ ಆಗಿದ್ದೆ ಆದ್ರೆ, ಇಲ್ಲ ಮೃಣಾಲ್ ಹೆಬ್ಬಾಳ್ಕರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಏನಾದ್ರೂ ಕಣಕ್ಕಿಳಿಯೋದು, ಪ್ರಿಯಾಂಕಾ ಜಾರಕಿಹೊಳಿ ಏನಾದ್ರೂ ಕಣಕ್ಕಿಳಿಯೋದು, ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಆದ್ರೆ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಕಡಿಮೆ ಆಗುತ್ತೆ. ಇನ್ನು ಮತ್ತೊಂದು ಬಹಳ ಪ್ರಮುಖವಾದಂತಹ ಕ್ಷೇತ್ರ ಚಾಮರಾಜನಗರ. ಈ ಕ್ಷೇತ್ರದಲ್ಲಿ ಎಚ್.ಸಿ. ಮಹದೇವಪ್ಪ ಅಭ್ಯರ್ಥಿ ಆದ್ರೆ ಖಂಡಿತ ಗೆಲ್ಲುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ. ಎಚ್.ಸಿ. ಮಹದೇವಪ್ಪ ಅಭ್ಯರ್ಥಿ ಆದ್ರೆ ಗೆಲ್ಲುವ ಸಾಧ್ಯತೆ ಬಹುತೇಕ ದಟ್ಟವಾಗಿ ಕಾಂಗ್ರೆಸ್ ಪರವಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯನವರ ತವರು ಕ್ಷೇತ್ರ ಇದೆ, ವರುಣಾ ಬರುತ್ತೆ, ಜೊತೆಗೆ ನಂಜನಗೂಡಲ್ಲಿ ಕಾಂಗ್ರೆಸ್ ಇದೆ, ಹೆಗ್ಗಡದೇವನಕೋಟೆಯಲ್ಲಿ ಕಾಂಗ್ರೆಸ್ ಇದೆ, ಟಿ ನರಸೀಪುರದಲ್ಲಿ ಕಾಂಗ್ರೆಸ್ ಇದೆ, ಕೊಳ್ಳೇಗಾಲದಲ್ಲಿ ಕಾಂಗ್ರೆಸ್ ಇದೆ, ಚಾಮರಾಜನಗರದಲ್ಲಿ ಕಾಂಗ್ರೆಸ್, ಗುಂಡ್ಲುಪೇಟೆಯಲ್ಲಿ ಕಾಂಗ್ರೆಸ್. ಒಂದೇ ಒಂದು ಕ್ಷೇತ್ರ ಜೆಡಿಎಸ್ ಹನೂರ್ನಲ್ಲಿ ಎಂ.ಆರ್. ಮಂಜುನಾಥ್ ಇದ್ದಾರೆ. ಉಳಿದಂತೆ ಎಲ್ಲ ಕಾಂಗ್ರೆಸ್ ತುಂಬಿ ತುಳುಕ್ತಾ ಇದೆ. ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿರೋದು ಕಾಂಗ್ರೆಸ್. ಹಾಗಾಗಿ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಯಲ್ಲಿದ್ರು, ಸದ್ಯ ಅವರು ವಯಸ್ಸಿನ ಕಾರಣದಿಂದ ತಾವು ನಿಲ್ಲೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿ ಕಾಣಿಸ್ತಾ ಇಲ್ಲ ಅಲ್ಲಿ. ಅವರು ತಮ್ಮ ಅಳಿಯಂದ್ರ ಇಬ್ಬರನ್ನ ಹೇಳ್ತಾ ಇದ್ದಾರೆ, ನಂಜನಗೂಡು ಮಾಜಿ ಶಾಸಕ ಹರ್ಷವರ್ಧನ್ ಹಾಗೆ ಡಾಕ್ಟರ್ ಮೋಹನ್ ಅಂತ ತಮ್ಮ ಅಳಿಯರ ಬಗ್ಗೆ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ಇಲ್ಲ ಕೊಳ್ಳೇಗಾಲದ ಮಾಜಿ ಶಾಸಕ ಮಹೇಶ್ ನಿಲ್ಬಹುದು ಅಂತ ಅನಿಸ್ತಾ ಇದೆ. ಮಹೇಶ್ ಅಷ್ಟು ಪ್ರಭಾವಿ ಅನ್ನಿಸ್ತಾ ಇಲ್ಲ ಸದ್ಯಕ್ಕೆ. ಎಚ್.ಸಿ. ಮಹದೇವಪ್ಪ ಅಂತ ಒಬ್ಬ ಸ್ಟ್ರಾಂಗ್ ಕ್ಯಾಂಡಿಡೇಟ್ ನಿಂತಿದ್ದೆ ಆದ್ರೆ ಖಂಡಿತ ಕಾಂಗ್ರೆಸ್ ಚಾಮರಾಜನಗರದಲ್ಲಿ ಗೆಲ್ಲುತ್ತೆ. ಅದೇ ತಮ್ಮ ಮಗ ಸುನೀಲ್ ಬೋಸ್ ಅಥವಾ ಬೇರೆ ಯಾರಿಗಾದ್ರೂ ಟಿಕೆಟ್ ಕೊಡೋಣ, ನಾನ್ ನಿಲ್ಲೋದಿಲ್ಲ, ನಾನ್ ಮಂತ್ರಿಯಾಗಿ ಮುಂದುವರಿತೀನಪ್ಪ ಅಂದ್ರೆ ಸಿದ್ದರಾಮಯ್ಯನವ್ರ ಆಪ್ತರು ಬೇರೆ. ಸಿದ್ದರಾಮಯ್ಯನವರಿಂದಾನೇ ಈ ಬೆಂಗಳೂರು ಸೆಂಟ್ರಲ್ ಕೂಡ ಕಳ್ಕೋತಾರೆ. ಯಾಕೆಂದ್ರೆ ಜಮೀರ್ ಸಿದ್ದರಾಮಯ್ಯನವ್ರ ಹತ್ರ ಹೇಳ್ಬಿಡ್ತಾರೆ, ನಾನು ನಿಂತ್ಕೊಳ್ಳಲ್ಲ, ದಯವಿಟ್ಟು ನನ್ನ ಕಾಪಾಡಿ ಅಂತ. ಇನ್ನು ಚಾಮರಾಜನಗರದಲ್ಲಿ ಎಚ್.ಸಿ. ಮಹದೇವಪ್ಪ ಅವ್ರನ್ನ ಆಪ್ತತೆ ಇರೋದ್ರಿಂದ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವ್ರನ್ನೇ ನಿಲ್ಲಿಸ್ಬಿಡಿ, ಅವರೇ ಒಳ್ಳೆ ಅಭ್ಯರ್ಥಿಗಳು ಅಂತ ತಮಾಷೆ ಬೇರೆ ಮಾಡಿದ್ರು. ಹಾಗಾಗಿ ಅವರಂತೂ ನಿಲ್ಲೋದಿಲ್ಲ, ಸ್ವತಃ ಸಿದ್ದರಾಮಯ್ಯನವ್ರ ಹತ್ರನೇ ಹೇಳ್ಬಿಡ್ತಾರೆ, ನೋಡಿ ನನಗಂತೂ ಕೊಡಬೇಡಿ ಅಂತ. ಇನ್ನೇನು ಮುಗಿದೋಯ್ತು. ಸಿದ್ದರಾಮಯ್ಯನವರಿಂದಾನೇ ಒಂದು 2-3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಕಳ್ಕೋಬಹುದು ಅನ್ಸುತ್ತೆ. ಮುಲಾಜಿಲ್ದೇನೆ ಎಚ್.ಸಿ. ಮಹದೇವಪ್ಪ ಚಾಮರಾಜನಗರಕ್ಕೆ ನಿಲ್ಲೇಬೇಕು, ಬೆಂಗಳೂರು ಸೆಂಟ್ರಲ್ಗೆ ಜಮೀರೇ ನಿಲ್ಬೇಕು ಅಂದ್ರೆ ಆ ಕ್ಷೇತ್ರಗಳನ್ನ ಗೆದ್ಕೋಬಹುದು ಅಂತ ಅನಿಸ್ತಾ ಇದೆ. ಇನ್ನು ಕಲಬುರ್ಗಿ ಖರ್ಗೆ ಅವರಿಂದಾನೇ ಕಳ್ಕೋತಾರೆ ಅನ್ಸುತ್ತೆ. ಕಳೆದ ಬಾರಿ ಇದ್ದಷ್ಟು ಪ್ರಭಾವ ಬಿಜೆಪಿಯದ್ದು ಕಲಬುರ್ಗಿಯಲ್ಲಿ ಕಾಣಿಸ್ತಾ ಇಲ್ಲ. ಕಲಬುರ್ಗಿಯಲ್ಲಿ ಕಾಂಗ್ರೆಸ್ 6 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ಕೊಂಡಿದೆ. 1 ಜೆಡಿಎಸ್, 1 ಬಿಜೆಪಿ ವಿಧಾನಸಭಾ ಕ್ಷೇತ್ರಗಳು ಕಲಬುರ್ಗಿಯಲ್ಲಿ ಬರೋದ್ರಲ್ಲಿ ಅಫ್ಜಲ್ಪುರ ಕಾಂಗ್ರೆಸ್ ಇದೆ, ಜೇವರ್ಗಿ ಕಾಂಗ್ರೆಸ್ ಇದೆ, ಚಿತ್ತಾಪುರ ಕಾಂಗ್ರೆಸ್ ಇದೆ, ಸೇಡಂ ಕಾಂಗ್ರೆಸ್ ಇದೆ, ಕಲಬುರ್ಗಿ ದಕ್ಷಿಣ ಕಾಂಗ್ರೆಸ್ ಇದೆ, ಕಲಬುರ್ಗಿ ಉತ್ತರ ಕಾಂಗ್ರೆಸ್ ಇದೆ. ಕಲಬುರ್ಗಿ ಗ್ರಾಮಾಂತರ ಬಸವರಾಜ್ ಮತ್ತಿಮೂಡ್ ಬಿಜೆಪಿ ಇದ್ದಾರೆ, ಗುರ್ಮಿಟ್ಕಲ್ ನಾಗನಗೌಡ ಕಂದಕೂರು ಜೆಡಿಎಸ್ ಇದ್ದಾರೆ. ಅವರು ಕೂಡ ಒಂದ್ ಕಡೆ ಕಾಂಗ್ರೆಸ್ ಕಡೆ ವಾಲ್ತಾ ಇದ್ರು, ಯಾಕೆಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅವ್ರಿಗೆ ಸಮಾಧಾನ ಇರಲಿಲ್ಲ. ಹಾಗಾಗಿ ಕಾಂಗ್ರೆಸ್ ಪರ ಅಲೆ ಇದೆ. ಇಲ್ಲಿ
ಖರ್ಗೆ ಅವ್ರು ನಿಂತ್ಕೊಂಡಿದ್ರೆ ಗೆದ್ಬಿಡ್ತಿದ್ರೇನೋ ಮಲ್ಲಿಕಾರ್ಜುನ್ ಖರ್ಗೆ. ಆದ್ರೆ ಅವ್ರಿಗೆ ಯಾಕೋ ಒಂದ್ ಕಡೆ ಸೋತು ಬಿಟ್ರೆ ಅನ್ನೋ ಭಯನೂ ಇದೆ ಅನ್ಸುತ್ತೆ. ಇನ್ನೊಂದ್ ಕಡೆ AICC ಅಧ್ಯಕ್ಷರು, ಇಡೀ ದೇಶದ ಜವಾಬ್ದಾರಿ ಇದೆ ಕಾಂಗ್ರೆಸ್ಗೆ, ಎಲ್ಲಾ ಕಡೆ ಗೈಡ್ ಮಾಡಬೇಕು. ಬಹುಶಃ ಆ ಕಾರಣದಿಂದ ನಿಲ್ತಾ ಇಲ್ವೇನೋ. ಅಲ್ಲ, ಪ್ರಿಯಾಂಕ್ ಖರ್ಗೆ ಇಷ್ಟೊಂದು ಅಬ್ಬರಿಸ್ತಾರೆ, ಏಯ್ ಕಲಬುರ್ಗಿ ನಮ್ದೇ ಹವಾ ಅಂತ ಹೇಳಿ. ಅವ್ರು ನಿಂತ್ಕೊಂಡಿದ್ರೆ ಬಹುಶಃ ಪೈಪೋಟಿ ಇರ್ತಾ ಇತ್ತು. ಅವ್ರು ನಿಂತಿದ್ರೆ ಒಂದು ಗೆಲ್ಲುವಂತ ಸಾಧ್ಯತೆ ಇತ್ತು. ಯಾಕಂದ್ರೆ ಪ್ರಭಾವಿ, ಅಂದ್ರೆ ಕೆಲಸಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಜನರಿಗೆ ನಂಬಿಕೆ ಇಲ್ಲ. ಆದ್ರೆ ಭಾಷಣಗಳನ್ನಂತೂ ಚೆನ್ನಾಗಿ ಮಾಡ್ತಾರೆ ಅನ್ಸುತ್ತೆ. ಬಹುಶಃ ಅವ್ರು ನಿಂತ್ಕೊಂಡ್ರೆ ಗೆಲ್ಬೋದಿತ್ತೇನೋ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸದಾ ಸೌಂಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕಲಬುರ್ಗಿಯಲ್ಲಿ ಕೂಡ ಖರ್ಗೆ ಏನಾದ್ರೂ ಅವ್ರು ಮನ್ಸು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ತನ್ನ ಪುತ್ರ ಪ್ರಿಯಾಂಕ್ ಖರ್ಗೆ ನಿಲ್ಸ್ಬಿಟ್ಟು ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಗೆದ್ದು ಬಿಡೋಣ ಕಲಬುರ್ಗಿನ ಅನ್ಕೊಂಡು ಗೆಲ್ಸ್ಬಿಡ್ಲಿ ಅಲ್ವಾ, ಕಾಂಗ್ರೆಸ್ಗೆ ಒಂದು ಸೀಟ್ ಸಿಗುತ್ತಲ್ವಾ. ಇಲ್ಲೂ ಕೂಡ ಕಳ್ಕೋತಾರೆ. ಯಾಕೆಂದ್ರೆ ಖರ್ಗೆ ಅವರೇ ಇಲ್ಲಿ ಪ್ರಬಲ ಅಭ್ಯರ್ಥಿನ ಕಣಕ್ಕಿಳಿಸದೆ ಇಲ್ಲ, ತಾವಿಳ್ಬೇಕು, ತಮ್ಮ ಪುತ್ರನ ಇಳಿಸ್ಬೇಕು. ಅದ್ರ ಬದಲು ಅಳಿಯ ರಾಧಾಕೃಷ್ಣ ಅವ್ರನ್ನ ಇಳಿಸಿ ಗೆಲ್ಸೋಣ ಅಂತ ಅನ್ಕೋತಾರೆ. ಬಿಜೆಪಿ ಅಲ್ಲಿ ಕಲಬುರ್ಗಿಯನ್ನ ಬಿಟ್ಕೊಡಲ್ಲ, ಬಹುತೇಕ ಗೆದ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ ಸದ್ಯಕ್ಕೆ. ಹಾಗಾಗಿ ಕಲಬುರ್ಗಿನ ಕಳ್ಕೊಂಡ್ರೆ ಅದಕ್ಕೂ ಕೂಡ ಸ್ವತಃ ಕಾಂಗ್ರೆಸ್ಸೇ ಕಾರಣ ಆಗುತ್ತೆ. ಇನ್ನು ಇದನ್ನು ಬಿಟ್ರೆ ಕೆಲವು ಕ್ಷೇತ್ರಗಳಿದೆ. ಮಂಗಳೂರಲ್ಲಿ ಕೂಡ ಪ್ರಬಲ ಅಭ್ಯರ್ಥಿ ಖಾದರ್ ಅಂತವ್ರನ್ನ ನಿಲ್ಲಿಸಿದ್ರೆ ಬಹುಶಃ ಬಿಜೆಪಿಗೆ ಪೈಪೋಟಿ ಕೊಡಬಹುದು ಅಂತ ಅನ್ಸುತ್ತೆ. ಮೈಸೂರಿನಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ನಿಲ್ಲಿಸಿದ್ದೆ ಆದ್ರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಮಗ ಅನ್ನೋದೊಂದು ದೊಡ್ಡ ಹೈಪ್ ಕ್ರಿಯೇಟ್ ಆಗ್ತಾ ಇತ್ತು. ಬಹುಶಃ ಪ್ರತಾಪ್ ಸಿಂಹ ಅವ್ರಿಗೊಂದು ಪೈಪೋಟಿ ಕೊಡಬಹುದಾಗಿತ್ತು. ಹಾವೇರಿ ಗದಗದಲ್ಲಿ HK ಪಾಟೀಲ್ರು ನಿಂತ್ಕೊಂಡ್ರೆ ಈಗಾಗಲೇ ಶಿವಕುಮಾರ್ ಉದಾಸಿ ಅವರಲ್ಲಿ ಇಲ್ಲ, ಈಗಾಗಲೇ ಬಿಜೆಪಿಯಲ್ಲಿ ಯಾರು ಅಂತ ಹೇಳಿ ಒಂದಷ್ಟು ಗೊಂದಲಗಳಿದೆ. ಹೀಗೆ ಒಂದಷ್ಟು ಕ್ಷೇತ್ರಗಳಿದೆ. ಬೆಂಗಳೂರು ದಕ್ಷಿಣ ಸೌಮ್ಯ ರೆಡ್ಡಿ ಅವ್ರನ್ನ ನಿಲ್ಸೋದು ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಅವ್ರ ಬದಲಿಗೆ ಒಬ್ಬ ಪ್ರಬಲ ಅಭ್ಯರ್ಥಿನ ತಗೊಂಡು ಬಂದ್ರೆ, ಈಗ ಸಹಜವಾಗಿ BK ಹರಿಪ್ರಸಾದ್ ಅವ್ರು ನಿಂತು ಸೋಲ್ತಾ ಇದ್ದಾರೆ. ಅಲ್ಲಿ ಪ್ರಬಲವಾದಂತ ಒಬ್ಬ ಕ್ಯಾಂಡಿಡೇಟ್ ಸಚಿವರನ್ನ ಕಣಕ್ಕಿಳಿಸಿದ್ರೆ ಬಳ್ಳಾರಿಯಲ್ಲಾಗ್ಬೋದು ಶ್ರೀರಾಮುಲು ಪೈಪೋಟಿ, B ನಾಗೇಂದ್ರ, ಇವರೆಲ್ಲ ಕಣಕ್ಕಿಳಿಯೋದಕ್ಕೆ ರೆಡಿ ಇಲ್ಲ. ಯಾಕೆಂದ್ರೆ ನಾನು ಮಂತ್ರಿ ಆಗಿದ್ದೀನಿ, ನಾನು ಆರಾಮಾಗಿ ಇಲ್ಲಿರ್ತೀನಿ, ನನಗೆ ಅಲ್ಲಿ ನಿಲ್ಸಿದ್ರೆ ನಾನು ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿನೇ ಕಾಂಗ್ರೆಸ್ ಒಂದು 4 ಕ್ಷೇತ್ರಗಳನ್ನ ಹೈಕಮಾಂಡ್ ಪ್ರಬಲ ಇಲ್ಲದೆ ಇರೋದ್ರಿಂದ ಬಿಜೆಪಿಯ ರೀತಿಯಲ್ಲಿ ಹೈಕಮಾಂಡ್ ಹೇಳಿದವರು ಹೇಳಿದ ಕ್ಷೇತ್ರಕ್ಕೆ ನಿಲ್ಲಬೇಕು ಅಷ್ಟೇ. ಇಲ್ಲ ಅಂದ್ರೆ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳುವ ಮಟ್ಟಿಗೆ ಹೈಕಮಾಂಡ್ ಸ್ಟ್ರಾಂಗ್ ಇಲ್ಲ. ಹಾಗಾಗಿ ಎಲ್ಲರೂ ಹೈಕಮಾಂಡ್ ಜೊತೆ ಚೆನ್ನಾಗಿದ್ಕೊಂಡು ಮಂತ್ರಿಗಳು ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ನಿಲ್ಲೋದಕ್ಕೆ ರೆಡಿ ಇಲ್ಲ. ಹೀಗಾಗಿನೇ ಕಾಂಗ್ರೆಸ್ ಒಂದು 4 ಕ್ಷೇತ್ರಗಳನ್ನ ಸರಿಯಾದ ಅಭ್ಯರ್ಥಿಗಳನ್ನ ನಿಲ್ಲಿಸದೇ ಇದ್ರೆ ಖಂಡಿತ ಕಳ್ಕೊಳ್ಳುತ್ತೆ ಅಂತ ಅನ್ನಿಸ್ತಾ ಇದೆ.